ಎಲ್ಲರಿಗೂ ಶುಭೋದಯ. ಇಂದಿನ ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ವಿಷಯ ನಿರೋಗಕಾಯವೇ ಪ್ರಥಮ ಸುಖ. ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲಿಸ್ತೀವಿ, ರಾಜ್ಯಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತೀವಿ. ಆದರೆ ಈ ಭೂಮಿಯ ಮೇಲೆ ಸುಖವಾಗಿ ಹೇಗೆ ಬದುಕಬೇಕು ಎನ್ನುವುದನ್ನು ನಾವು ಕಲಿಸಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಒಂದು ಮಾತನ್ನು ಸುಂದರವಾಗಿ ಬರೀತಾನೆ. ಮನುಷ್ಯ ಏರೋಪ್ಲೇನ್ ಕಂಡುಹಿಡಿದ, ಹಕ್ಕಿಯಂತೆ ಹಾರೋಡಿಂದ ಕಲಿತ, ಮೀನಿನಂತೆ ನೀರಿನಲ್ಲಿ ಈಜೋದನ್ನು ಕಲಿತ, ಮಂಗಳಕ್ಕೆ ಹೋಗಿ ಬಂದ. ಆದರೆ ತನ್ನ ಅಂಗಳದಲ್ಲಿ ಹೇಗೆ ಬದುಕು ಕಟ್ಟಬೇಕು ಎನ್ನುವುದು ಗೊತ್ತೇ ಆಗಲಿಲ್ಲ. ಅಂಥ ದೇವರು ಕೊಟ್ಟ ಈ ಕ್ಷಣದಲ್ಲಿ ಈ ಸ್ಥಳದಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ. ಹೇಗೆ ಬದುಕಬೇಕು ಅಂದರೆ ನಗುತ್ತಾ ಕುಣಿಯುತ್ತಾ ಸುಖವಾಗಿ ಬದುಕಬೇಕಿತ್ತಲ್ಲ. ಮನುಷ್ಯ ಹೇಗೆ ಬದುಕಬೇಕು ಅಂದರೆ ನಿಮ್ಮ ಸಂತೋಷ ನೋಡಿ ಸಾವು ಕೂಡ ಹೊರಟು ಹೋಗಬೇಕು, ಹಾಗೆ ಇರಬೇಕು ನಮ್ಮ ಬದುಕು. ಅಳುತ್ತಾ ಇದ್ದರೆ ಸಾವು ಕೂಡ ಇಲ್ಲೇ ಠಿಕಾಣಿ ಓಡುತ್ತೆ. ಇಲ್ಲಿ ಇದ್ದೇನು ಮಾಡುತ್ತೀ, ಮೇಲೆ ಬಾ ಎಂದು ಕರ್ಕೊಂಡು ಹೋಗುತ್ತೆ. ಸಂತೋಷವಾಗಿ ಸುಖವಾಗಿ ಬದುಕಲೇ ಇಲ್ಲ ಮನುಷ್ಯ. ಸುಖವಾಗಿ ಬದುಕಲು ಎಲ್ಲರಿಗೂ ಇಚ್ಛೆ ಇದೆ. ಸುಖವಾಗಿ ಬದುಕಬೇಕಾದರೆ ಏನಿರಬೇಕು? ನಮಗೆ ಏನನಿಸುತ್ತದೆ ಎಂದರೆ ಅವರು ಹೋಳಿಗೆ ತುಪ್ಪದಲ್ಲಿ ಕೈ ತೊಳಿತಾರೆ, ಅವರು ಸುಖವಾಗಿದ್ದಾರೆ ಅಂತ ನಾನು ಹಾಗೇ ಇದ್ದೆ. ಬೆಳಿಗ್ಗೆ ನಾಷ್ಟಕ್ಕೆ ಹೋಳಿಗೆ, ಮಧ್ಯಾಹ್ನ ಊಟಕ್ಕೆ ಹೋಳಿಗೆ, ರಾತ್ರಿ ಊಟಕ್ಕೆ ಹೋಳಿಗೆ ತಿನ್ನುತ್ತಿದ್ದೆ. ಒಂದು ದಿನ ಗಪ್ಪಂತ ಬಿದ್ದ. ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ವೈದ್ಯರು ಹೇಳಿದರು, ಇನ್ನು ಮುಂದೆ ಹೋಳಿಗೆ ಅಲ್ಲ, ಒಂದು ಚೂರು ಸಕ್ಕರೆ ಕೂಡ ತಿನ್ನಬೇಡಿ ಎಂದು. ಹಾಗಲಕಾಯಿ ರಸನೇ ಕುಡಿಬೇಕು ಎಂದರು. ಮನುಷ್ಯನಿಗೆ ಗೊತ್ತಿರಬೇಕು, ಹೋಳಿಗೆ ಸುಖ ಕೊಡೋದಿಲ್ಲ. ಮನೆ, ಗಾರ್ಡನ್, ಹೋಮ್ ಥಿಯೇಟರ್, ವಾಹನ ಯಾವುದೂ ಸುಖ ಕೊಡುವುದಿಲ್ಲ. ಆರೋಗ್ಯವಂತ ದೇಹ ಮಾತ್ರ ಸುಖ ಕೊಡುತ್ತೆ ಎಂದು. ನಿರೋಗ ಕಾಯಕವೇ ಪ್ರಥಮ ಸುಖ. ಆರೋಗ್ಯವೇ ನಿಜವಾದ ಸಂಪತ್ತು. ಅದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಿನಲ್ಲಿ ಬೇರೊಂದಿಲ್ಲ. ಈ ಜಗತ್ತಿನ ಯಾವುದೇ ವಿಷಯ ವಸ್ತುಗಳನ್ನು ಅನುಭವಿಸಬೇಕಾದರೆ ದೇಹದ ಆರೋಗ್ಯ ಸರಿಯಾಗಿರಬೇಕು. ಆರೋಗ್ಯ ಕೆಟ್ಟರೆ ಯಾವುದನ್ನೂ ಅನುಭವಿಸಲು ಆಗದು. ಕೋವಿಡ್ ಬಂದಾಗ ಎಷ್ಟು ಜನ ಸತ್ತರು. ಆದರೆ ಒಂದು ತಿಳಿಯಬೇಕು, ನಮ್ಮ ಮನೆಯಲ್ಲಿದ್ದ ಯಾವುದೇ ಪ್ರಾಣಿಗಳಿಗೆ ಕೋವಿಡ್ ಬರಲಿಲ್ಲ. ನಾಯಿ, ಬೆಕ್ಕು, ಕುರಿ, ಆಕಳು ಸ್ಯಾನಿಟೈಸ್ ಆಗಲಿಲ್ಲ, ಮಾಸ್ಕ್ ಹಾಕ್ಕೊಂಡಿರಲಿಲ್ಲ. ಕೋಳಿಗಳನ್ನು ವೆಂಟಿಲೇಟರ್ನಲ್ಲಿ ಇಟ್ಟಿರಲಿಲ್ಲ. ವೆಂಟಿಲೇಟರ್, ಮಾಸ್ಕ್, ಅಂತರ ಕಾಪಾಡುವಿಕೆ ಎಲ್ಲ ಮನುಷ್ಯರಿಗೆ ಅಷ್ಟೇ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಇರಲಿಲ್ಲ. ಅವಕ್ಕೆಲ್ಲ ಆರೋಗ್ಯ ಇತ್ತು. ಮನುಷ್ಯ ಮಾತ್ರ ಆರೋಗ್ಯ ಕೆಟ್ಟ. ಮನುಷ್ಯನ ದೇಹ ಆರೋಗ್ಯವೂ ಸರಿಯಿಲ್ಲ, ಮನಸ್ಸಿನ ಆರೋಗ್ಯವೂ ಸರಿಯಿಲ್ಲ. ಯಾರ ದೇಹ ಸದೃಢವಾಗಿದೆಯೋ, ಯಾರ ಮನಸ್ಸು ಸಮಾಧಾನವಾಗಿದೆಯೋ, ಯಾರ ಹೃದಯದಲ್ಲಿ ಪ್ರೇಮ ಇದೆಯೋ ಅವನೇ ನಿಜವಾದ ಆರೋಗ್ಯವಂತ. ಇವು ಎಲ್ಲದಕ್ಕೂ ಇಲ್ಲದ್ದಕ್ಕೆ ಮನುಷ್ಯನಿಗೆ ರೋಗ ಬಂತೇ ಹೊರತು ಸುಖವಾಗಿದ್ದದ್ದಕ್ಕೆ ರೋಗ ಬರಲಿಲ್ಲ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.